ನಾವೆಲ್ಲ ಸತ್ ಹೋಗಿದ್ದೀವಿ ಗುರುಗಳೇ. ರಂಭೆ ಮನೆ ಕೂಡ ಹೋಗಿದ್ವು. ಒಬ್ಬೊಬ್ರು ಇಷ್ಟಿಡ್ದಪ್ಪ ವಿಷದುಂಡೆ ತಿಂದು ಅಂದ್ಬಿಟ್ವು. ಇಷ್ಟಿಷ್ಟಪ್ಪ ವಿಷ್ಣುಂಡೆ ಎಲ್ಲಿತ್ತು? ನಿಮಗ್ ಗೊತ್ತಿಲ್ಲ ಗುರುಗಳೇ, ಅಮ್ಮ ವಿಷದುಂಡೆ ಮಾಡಿಟ್ಟಿದ್ರು, ಬೇಕಾದ್ರೆ ಕೇಳಿ. ಲಕ್ಷ್ಮಿ, ಲಕ್ಷ್ಮಿ, ಏನು ಏನೇ ಅದು? ನೀನೇನೋ ವಿಷದುಂಡೆ ಮಾಡಿಸಿಟ್ಟಿದ್ಯಂತೆ, ಇವ್ರು ಅದನ್ನ ತಿಂದು ಸತ್ತು ಹೋಗಿದ್ದಾರಂತೆ. ಅಯ್ಯೋ ಅಯ್ಯೋ, ನಿಮ್ ಮನೆ ಹಾಳಾಗ, ನಿಮ್ ಹೊಟ್ಟೆ ಬಿರಿಯ ಏನ್ ಬಂತ್ರ ನಿಮ್ಗೆ? ಮದುವೆಗೆ ಅಂತ ಕಷ್ಟಪಟ್ಟು ಲಾಡು ಮಾಡಿಸಿಟ್ರೆ ಎಲ್ಲ ನುಂಗ್ಬಿಟ್ರಾ? ವಿಷ ಅಂತ ನೀವೇ ಹೇಳಿದ್ರಲ್ಲ. ಮುಚ್ಚುಬಾಯಿ ರಾಕ್ಷಸ. ಅವ್ರನ್ನ ಯಾಕೆ ಬೈತೀಯೇ? ಬುದ್ಧಿ ಇಲ್ದಿರೋರು ಅಂತ ನಿನಗ್ ಗೊತ್ತೇ ಇದೆ. ತಿನ್ನಬಾರ್ದು ಅಂತ ಹೇಳ್ಬೇಕು. ಅದು ಬಿಟ್ಟು ವಿಷ ಪಾಷಾಣ ಅಂತ ಯಾಕೆ ಸುಳ್ಳು ಹೇಳ್ಬೇಕು? ಸಾಕ್ ಸುಮ್ನಿರಿ. ನಿಮ್ಮಿಂದಾನೇ ಅವ್ರು ಕೊಬ್ಬಿ ಭಯ ಭಕ್ತಿ ಇಲ್ದೆ ಹೀಗಾಗಿರೋದು. ಮೊದ್ಲು ಇವ್ರನ್ನ ಮನೆಯಿಂದ ಆಚೆ ಕಳ್ಸಿ. ಸಮಾಧಾನ ಮಾಡ್ಕೋ ಲಕ್ಷ್ಮಿ. ಮಗುವಿನ ಮದುವೆ ಇನ್ನೊಂದು ವಾರ ಕೂಡ ಉಳಿದಿಲ್ಲ. ಕರೆದ್ರೆ ಆ ಅನ್ನೋಕ್ ಒಬ್ರಿಬ್ರಾದ್ರೂ ಬೇಡವೆ? ಇನ್ ಮೇಲೆ ಇಂಥ ತಪ್ಪು ಮಾಡದೆ ಇರೋ ಹಾಗೆ ನಾನ್ ನೋಡ್ಕೊಳ್ತೀನಿ, ಆಯ್ತು? ಹಾಗೂ ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ನೀವೇ ಏನು, ಆ ಬ್ರಹ್ಮದೇವರೇ ಅಡ್ಡ ಬಂದ್ರು ನಾನು ಇವ್ರನ್ನ ಮನೇಲಿ ಇಟ್ಕೊಳ್ಳಲ್ಲ. ಲೇ, ನೀವು ಸತ್ತಿಲ್ಲ ಕಣ್ರೋ, ಬದುಕಿದ್ದೀರಾ? ಗುರುಗಳೇ ದಯವಿಟ್ಟು ಕ್ಷಮಿಸಿ, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಸರಿ ಸರಿ ಸರಿ, ಖಂಡ್ಗ ಕೆಲಸ ಬಿದ್ದಿದೆ. ಮನೆಗೆ ಸುಣ್ಣ ಹೊಡೆದಿಲ್ಲ, ತೋರಣ ಕಟ್ಟಿಲ್ಲ. ಮೊದಲು ಸುಣ್ಣ ಕಲಸಿ ಸಿದ್ಧ ಮಾಡಿ.